ಆಲ್ಮೋಸ್ಟ್ ಈ ಪೆಟ್ಟಿಗೆಯಲ್ಲಿ ಒಂದು 10,000 ಹುಳಗಳಿವೆ. 10,000 ಒಂದ್ ಪೆಟ್ಟಿಗೆಯಲ್ಲಿ. ಸೊ ಇದೇ ಹುಳಗಳೇನಾದ್ರೂ 2 ಫ್ರೇಮು 3 ಫ್ರೇಮು ಬರೀ 500,000 ಹುಳಗಳಿವೆ ಅಂದ್ರೆ ಅದು ವೇಸ್ಟ್, ಅದು ಗುಣಮಟ್ಟ ಇಲ್ಲ ಅಂತ ಅರ್ಥ. ಸೊ ಇದು ಕಂಪ್ಲೀಟ್ಲಿ 4ರಿಂದ 5 ತಿಂಗಳಲ್ಲಿ ನಾವು ಬಿಲ್ಡ್ ಮಾಡಿರ್ತೀವಿ, ಅಂದ್ರೆ ಸಂತಾನೋತ್ಪತ್ತಿ ಜಾಸ್ತಿ ಮಾಡಿಸಿರ್ತೀವಿ. ಸೊ ಈ ತರ ಹುಳ ಇರುವಂತ ಪೆಟ್ಟಿಗೆಗಳನ್ನ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಕ್ವಾಲಿಟಿ ಆಗಿ ಸಕ್ಸಸ್ಫುಲ್ ಆಗ್ಬೋದು. ಏನಾದ್ರು 2 ಫ್ರೇಮ್ 3 ಫ್ರೇಮ್ ಹುಳ ತಗೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಅವರು 6 ಫ್ರೇಮ್ ಮಾಡ್ಕೊಳ್ಳೋದಕ್ಕೆ 6 ತಿಂಗಳು ಟೈಮ್ ಹಿಡಿದ್ಬಿಡುತ್ತೆ, ಸೀಸನ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಇವೆಲ್ಲ ಸೇಲ್ ಆಲ್ರೆಡಿ ಕಸ್ಟಮರ್ ರೈತರುಗಳಿಗೆ ಕೊಡೋಕೆ ರೆಡಿ ಆಗಿರುವಂತ ಪೆಟ್ಟಿಗೆಗಳು. ಇವನ್ನ ಈಸಿಯಾಗಿ ಆಲ್ಮೋಸ್ಟ್ ಅವ್ರ ತೋಟಕ್ಕೆ ತಗೊಂಡ್ ಮುಡ್ಗಿದ್ರೆ ವಿತಿನ್ 2 months ಅಲ್ಲಿ ಹನಿ ಬರುತ್ತೆ. ತಗೊಂಡೋಗಿದ್ 1 week ಅಲ್ಲೇ ಅವ್ರಿಗೆ ಪರಾಗಸ್ಪರ್ಶ ತುಂಬಾ ಚೆನ್ನಾಗುತ್ತೆ. ಯಾಕಂದ್ರೆ ಒಂದೊಂದು ಬಾಕ್ಸ್ ಅಲ್ಲಿ 10,000 ಹುಳ ಇರುವಂತದ್ದು. ನೀವ್ ಯಾರಿಗಾದ್ರೂ ಬೇಕಾದ್ರೆ ವಿತ್ ಜೇನು ನೊಣದ ಜೊತೆನೆ ಬಾಕ್ಸ್, ಟ್ರೈನಿಂಗು, ಹುಳ ಮತ್ತೆ ಫೀಡರು ಮತ್ತೆ ಸೇಫ್ಟಿ ಕಿಟ್ ಎಲ್ಲ ಪ್ರತಿಯೊಂದನ್ನು ಕೊಡ್ತೀವಿ. ಸೊ ಇದನ್ನೇನಾದ್ರು ಹ್ಯಾಂಡ್ಲಿಂಗ್ ಮಾಡ್ಬೇಕು ಅಂದ್ರೆ ಲೈಟ್ ಆಗಿ ಸ್ಮೋಕ್ ಹಾಕ್ಬೇಕಾಗುತ್ತೆ. ಯಾಕೆ ಸ್ಮೋಕ್ ಹಾಕ್ಬೇಕು ಅಂದ್ರೆ ಇವು ಬಾಕ್ಸ್ ಅಲ್ಲೇ ಹುಟ್ಟಿ ಬಾಕ್ಸ್ ಅಲ್ಲೇ ಬೆಳೆದಿರವು. ಇವನ್ನ ನಾವು ಏನೇ ಮೇಂಟೆನೆನ್ಸ್ ಮಾಡ್ಬೇಕು ಅಂತ ಬಂದಿದ್ದ ಸಮಯದಲ್ಲಿ ಲೈಟ್ ಆಗಿ ಸ್ಮೋಕ್ ಕೊಟ್ಟು ರೂಢಿ ಮಾಡ್ಕೊಂಡಿರ್ತೀವಿ. ಇಷ್ಟೇ, ಜಾಸ್ತಿ ಹಾಕಂಗಿಲ್ಲ. ಅಷ್ಟಾದ್ರೆ ಮುಗೀತು ಅಷ್ಟೇ. ಸೊ ಇದು ಸ್ಪೇರ್ ಇರುತ್ತೆ, ಎತ್ಬೋದೆಲ್ಲ. ಅಂದ್ರೆ ಇದು ಫುಡ್ ಹಾಕಿರೋದ? ಇದು ಹೊಸ ಜಾಗ ತಗೊಳೋದಾಗ ಮತ್ತೆ ಮಳೆಗಾಲ ಚಳಿಗಾಲ ಬಂದಾಗ ಕೃತಕ ಆಹಾರ ಕೊಡ್ಬೇಕು. ಅದು ಬೋಲಲ್ಲಿ ಅಂದ್ರೆ ಏನ್ ಹಾಕಿರ್ತೀರ ಅದಕ್ಕೆ? ಶುಗರ್ ವಾಟರ್ಸ್ ಹಾಕಿರ್ತೀವಿ. ಅದೇನಪ್ಪಾ ಅಂದ್ರೆ ಎಲ್ಲೂ ಹೊರಗಡೆ ಹೋಗಕ್ ಆಗದಿರೋ ಪರಿಸ್ಥಿತಿ, ವಾತಾವರಣ ಚೇಂಜ್ ಆದಾಗ ಕೊಡ್ಬೇಕಾಗುತ್ತೆ. ಒಂದು ಪೆಟ್ಟಿಗೆಯಲ್ಲಿ ಎಷ್ಟು ಜೇನುತುಪ್ಪ ತೆಗಿಬಹುದು? ಮಿನಿಮಮ್ 3 kg ಇಂದ ಹಿಡಿದು 10 kg ತನಕ ತೆಗಿಬಹುದು. 10 kg ವರೆಗೂ ತೆಗಿಬಹುದು. ನೋಡಿ ಇವಾಗ ಇಲ್ಲಿ ಮುಳ್ಳು ಬಿಡ್ತಿದೆ ನೋಡಿ. ಜೇನುಹುಳ ಚುಚ್ಚಲ್ಲ, ಈ ತರ ಮುಳ್ಳು ಬಿಡುತ್ತೆ. ಈ ತರ ಮುಳ್ಳು ಬಿಡ್ತಿದೆ ಅಂದ್ರೆ ಈ ಮುಳ್ಳು ಬಿಟ್ಟಿ ಸತ್ತೋಗ್ಬಿಡುತ್ತದು. ಅದೊಂದ್ ಮುಳ್ಳು ಬಿಟ್ರೆ ಸತ್ತೋಗ್ಬಿಡುತ್ತೆ. ಯಾವಾಗಾರ ಪೆಟ್ಟಿಗೆ ಹಾಳು ಮಾಡತ್ತವೇಳಿ 1-2 ಚುಚ್ಚುತ್ತೆ. ಆ ಟೈಮಲ್ಲಿ ನಾವು ಗಾಬರಿ ಪಡೋ ಅವಶ್ಯಕತೆ ಇರಲ್ಲ. ನಿಧಾನಕ್ಕೆ ಈ ಕಚ್ಚಾ ಟೈಮಲ್ಲಿ ಹಿಂಗಂದ್ರೆ ಅದು ಬದಿಕೊಳ್ಳುತ್ತೆ. ನೋಡಿ ಮುಳ್ಳು ಬಿಟ್ಬಿಡ್ತು, ಇವಾಗ ಬದುಕಲ್ಲ, ಸತ್ತೋಗ್ಬಿಡುತ್ತೆ. ಈ ಬಿಟ್ಟಿದ ತಕ್ಷಣನೇ ಈ ಮುಳ್ಳನ್ನ ಇಮಿಡಿಯೇಟ್ಲಿ ಕಿತ್ಬಿಡ್ಬೇಕು. ಅವಾಗ ವಿಷ ಜಾಸ್ತಿ ದೇಹಕ್ಕೆ ಹೋಗಲ್ಲ. ಇಲ್ಲ ಅಂದ್ರೆ ಬೇಗ ಇದ್ರಲ್ಲಿ ಇರುತ್ತೆ, ಮುಳ್ಳಲ್ಲಿರುತ್ತೆ ವಿಷ, ಕಿತ್ಬಿಡುತ್ತೆ. ಕಿತ್ತಿದ ತಕ್ಷಣ ಆ ಜಾಗಕ್ಕೆ ಯಾವ್ದಾದ್ರು ಸ್ಮೆಲ್ ಬರುವಂತ ಎಲೆ ತಿಕ್ಕೋಬೇಕು. ಇಲ್ಲ ಅಂದ್ರೆ ಕಚ್ಚಿ ಜಾಗಕ್ಕೆ ಬೇರೆ ಹುಳ ಬಂದ್ ಕಚ್ಚುತ್ತೆ ತಿರ್ಗಾ. ಕಚ್ಚಿದ ಜಾಗಕ್ಕೆ ಬೇರೆ ಹುಳ ಬಂದ್ ಕಚ್ಚುತ್ತೆ ತಿರ್ಗಾ. ಇವಾಗ ಹಿಂಗ್ ತಿಕ್ಕೊಂಡಾಗ ಅಲ್ಲಿ ಸ್ಮೆಲ್ ಹೋಗ್ಬಿಡುತ್ತೆ. ಇವೆಲ್ಲ ಇಂಡಿಕೇಶನ್ ಮಾಡೋದು ಸ್ಮೆಲ್, ಕೆಮಿಕಲ್ ಸ್ಮೆಲ್ ಮುಖಾಂತರನೇ. ಇವಾಗ ಈ ಮುಳ್ಳು ಬಿಟ್ಟಿದ ತಕ್ಷಣನೇ ಅದು ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಇಂದಾನೆ ಇನ್ನೊಂದು ಹುಳ ಬಂದು ಕುಚ್ಚುಚ್ಚೋದು. ಇವನೇ ಕಳ್ಳ ಅಂದ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡ್ಕೊಂಡು ಎಲ್ಲ ಹುಳ ನನ್ನ ಹತ್ರ ಬರ್ತವೆ. ಸೊ ಅವಾಗ ಇವ್ ಎಲೆಯಲ್ಲಿ ಯಾವ್ದಾದ್ರು ಗಮ್ಮನ್ನ ಎಲೆ ತಿಕ್ಕೋಗ್ಬಿಟ್ರೆ ಅವಾಗ ಅದಕ್ಕೆ ಗೊತ್ತಾಗಲ್ಲ ಅಷ್ಟಾಗಿ. ನೋಡಿ ಮೇಲ್ಗಡೆ ಜೇನುತುಪ್ಪ ಕಟ್ತಿದೆ. ಹೌದು, ಇದು ಮಾತ್ರ ತಗೋಬೇಕು. ಇನ್ನು ಜಾಸ್ತಿ ಕಟ್ಟುತ್ತೆ ಅಂದ್ರೆ ಕೆಳಗಡೆ ಪೋರ್ಷನ್ ಎಲ್ಲ ಅದಕ್ಕೆ ಉಳಿಯಕ್ ಬಿಡ್ಬೇಕು. ಹೌದು, ಅದು ಜೀವನ ಮಾಡೋದಕ್ಕೆ ಬಿಡ್ಬೇಕು. ಸೊ ಇಲ್ಲೇನ್ ನೋಡ್ತಾ ಇದೀರಾ, ಇವೆಲ್ಲ ಕೆಲ್ಸಗಾರ ನೊಣಗಳು. ಇದು ಗಂಡು ನೊಣ. ಇದ್ರಲ್ಲಿ 3 ತರ ನೊಣ ಬರುತ್ತೆ. ಇದು ಗಂಡು ನೊಣ, ಹಿಂದೆ ಬ್ಲಾಕ್ ಇರುತ್ತೆ, ಫುಲ್ ಶೇಪ್ ಸಿ ಟೈಪ್ ಅಲ್ಲಿ ಇರುತ್ತೆ. ನೀವು ರಾಣಿ ಜೇನುನೊಣ ಹೆಂಗ್ ಕಂಡು ಹಿಡಿತೀರಾ? ಅದೇ ತೋರಿಸ್ತೀನಿ ಇವಾಗ. ಇದ್ರಲ್ಲಿ ಯಾವ್ದಾದ್ರು ಒಂದು ರಾಣಿ ಇರುತ್ತೆ, ಅದು ಸಿಗೋದು ತುಂಬಾ ಚಾಲೆಂಜು. ಸಿಕ್ಕೋರು ತೋರಿಸ್ತೀನಿ. ಬ್ರೀಡಿಂಗ್ ಮಾಡೋದು ರಾಣಿ ಜೇನುನೊಣ ಒಂದೇನಾ? ಹೌದು, ಮರಿ ಮೊಟ್ಟೆ ಎಲ್ಲ ಅದೊಂದೇ ಇಡೋದು. ಇದ್ರಲ್ಲಿ ಜೇನು ನೊಣಗಳಲ್ಲಿ ಹೆಚ್ಚು ಕಾಲ ಬದುಕೋ ಜೇನು ಯಾವ್ದು? ರಾಣಿನೇ. ಗಂಡು ಕೆಲಸಗಾರ ಎಲ್ಲ ಬೇಗ ಸತ್ತೋಗ್ಬಿಡ್ತವೆ. ಅಂದ್ರೆ ಇವ್ರು ಬದುಕೋ ಕಾಲ ಎಷ್ಟು ಜೇನು ನೊಣದ್ದು? ಕೆಲಸಗಾರ ನೊಣ 48 ದಿನ, ರಾಣಿ ನೊಣ 3 ರಿಂದ 4-5 ವರ್ಷ. ಒಂದ್ ಪೆಟ್ಟಿಗೆ ಒಂದೇ ರಾಣಿ ಇರುತ್ತಾ? ಒಂದೇ ರಾಣಿ. ಎಕ್ಸ್ಟ್ರಾ ಈಗ ರಾಣಿ ಬಂದ್ರೆ ಅದು ಇನ್ನೊಂದು ಬರಕ್ ಚಾನ್ಸಸ್ ಇದೆಯಾ? ಬರುತ್ತೆ, ಅದು ಸೀಸನ್ ಗಳಲ್ಲಿ. ಅವಾಗ ಅರ್ಧ ಹುಳ ಕರ್ಕೊಂಡು ಆಚೆ ಹೋಗ್ಬಿಡುತ್ತೆ. ಅಂದ್ರೆ ಡಿವೈಡ್ ಆಗ್ತಾರಾ? ಡಿವೈಡ್ ಆಗ್ಬಿಡ್ತದೆ.
ಹಿಂಗೆಲ್ಲ ಗುಂಪಾಗ್ಬಿಡ್ತಲ್ಲ, ಗುಂಪಲ್ಲಿ ಸೇರ್ಕೊಂಡ್ಬಿಡ್ತವೆ. ಒಂದೇ ಹುಳ ಇರುತ್ತದು, ಒಂದ್ ಹುಳ ಹುಡ್ಕದೆ ಚಾಲೆಂಜ್. ಅಂದ್ರೆ ಸೈಜ್ ದಪ್ಪ ಇರುತ್ತೆ ಅನ್ಸುತ್ತೆ. ಉದ್ದ ಇರುತ್ತೆ, ಎಲ್ಲಾ ಹುಳಿಗಿಂತ ಉದ್ದ ಇರುತ್ತೆ. ರಾಣಿ ಎಷ್ಟ್ ದಿನ ಬದುಕುತ್ತೆ? 3 ಇಂದ 4, 5 ವರ್ಷ ಬದುಕುತ್ತೆ. 5 ವರ್ಷ. ಇಲ್ಲಿದೆ ನೋಡಿ. ಅಲ್ಲಿ ಹೋಗ್ತಾ ಇದೆ. ಇದೇ ರಾಣಿ. ಇಡೀ ಗೂಡಿಗೆ ಇದೊಂದೇ. ಈ ರಾಣಿ ಇದ್ರೇನೆ ಮರಿ ಮೊಟ್ಟೆಗಳು, ರಾಣಿ ಇದ್ರೇನೆ ಗೂಡು. ಇವೆಲ್ಲ ಬದುಕಿರೋದು ಇದೊಂದು ಹುಳಿನ ಮೇಲೆ. ನೋಡಿ. ಕಂಪ್ಲೀಟ್ ಲ್ಯಾಂಡಿಂಗ್ ಮಾಡಿದ್ಮೇಲೆ ಅದೇನಿರುತ್ತೋ ಅದೇ ಇದ್ರಲ್ಲಿ ಮಡಗ್ಬಿಟ್ರೆ ಅವು ಪಡಗವಿರ್ತವೆ. ಪೂರ್ತಿ ಅವ್ರಿಗೆಲ್ಲ ಹೇಳ್ಕೊಟ್ಟಿನೇ ಪೆಟ್ಟಿಗೆ ಕೊಡೋದು. ಒಂದು ಪೆಟ್ಟಿಗೆಯಲ್ಲಿ ಎಷ್ಟು ದಿನ ಆದ್ಮೇಲೆ ನಾವು ಜೇನುತುಪ್ಪನ ಕಲೆಕ್ಟ್ ಮಾಡ್ಕೋಬಹುದು? ಈ ಬಾಕ್ಸ್ಗೆ 25 ದಿನಕ್ಕೆ ಜೇನುತುಪ್ಪ ಮಾಡೋ ಕೆಪಾಸಿಟಿ ಇರುತ್ತೆ. 25 ದಿನ, 25 ಡೇಸ್ಗೆ ಮಾಡುತ್ತೆ. ಹೂವು ಚೆನ್ನಾಗಿತ್ತು ಅಂದ್ರೆ ಮಿನಿಮಮ್ 2 ಮಂತ್ಸ್. ಇವಾಗ ಜೇನು ಕೃಷಿಗೆ ನಮ್ಮ ಸುತ್ತಮುತ್ತಲ ಪರಿಸರ ಮ್ಯಾಟರ್ ಆಗುತ್ತಾ? ಖಂಡಿತ ಆಗುತ್ತೆ. ಯಾರ್ಯಾರು ಮಾಡಕ್ ಆಗಲ್ಲ ಜೇನ್ ಪೆಟ್ಟಿಗೆನ ಅಂದ್ರೆ, ಈ ಕಬ್ಬು ಬೆಳೆಯೋರು, ಗದ್ದೆ ಬೆಳೆಯೋರು, ಈ ದ್ರಾಕ್ಷಿ ಬೆಳೆಯೋರು, ಇವರೆಲ್ಲ ಯಾರು ಜೇನ್ ಪೆಟ್ಟಿಗೆ ಮಡಗಿ ಕೃಷಿ ಮಾಡಕ್ ಆಗಲ್ಲ. ವೇಸ್ಟ್. ಅಂದ್ರೆ 1-2 ಫ್ಯಾಷನ್ ಮಡಿಕೋಬಹುದು, ಆದಾಯ ತರ ಮಾಡಕ್ ಆಗಲ್ಲ. ಯಾವ್ದು ಹೂವದಿಂದ ಕಾಯಿ ಆಗುತ್ತೆ ಆ ಜಾತಿ ಗಿಡಗಳು ಯಾರೆಲ್ಲ ಹಾಕಿರ್ತಾರೆ ಅವರೆಲ್ಲ ಮಾಡ್ಬೋದು. ಸೊ ಅದೆಲ್ಲ ಬೆನಿಫಿಟ್ ಇರುವಂತದ್ದು. ಮತ್ತೆ ತುಂಬಾ ಜಾಸ್ತಿ ಕೆಮಿಕಲ್ ಹಾಕೋರಂತವ್ರು ಮಾಡಕ್ ಆಗಲ್ಲ. ಸೊ ಅಲ್ಲೂ ಕೂಡ ಜಾಸ್ತಿ ಹನಿ ಬರಲ್ಲ, ಬಟ್ ಪರಾಗಸ್ಪರ್ಶಕ್ಕೆ ಮಾಡ್ಕೋಬಹುದು. ಈಗ ಒಬ್ರು ಯಾರಾದ್ರೂ ಹೊಸದಾಗಿ ನಾನು ಮನೇಲಿ ಜೇನ್ ಮಾಡ್ತೀನಿ ಅಂತಂದ್ರೆ ಅವ್ರು ಹುಳನ ಯಾವ ತರ ಅಟ್ರಾಕ್ಟ್ ಮಾಡ್ಬೋದು? ನಮ್ ಬಾಕ್ಸ್ ತುಂಬಾ ಈಸಿ, ಆಲ್ರೆಡಿ ಪ್ಯಾಕ್ ಆಗಿರುತ್ತೆ ನೋಡಿ. ಎಲ್ಲೂ ಹುಳ ಆಚೆ ಬರಕ್ ಆಗಲ್ಲ. ಈ ಎಂಟ್ರೆನ್ಸ್ಗೆ ಪೇಪರ್ ತೊರ್ಕೋದು ಮುಗೀತು, ಒಂದ್ ದಾರ ಕಟ್ಟಿದ್ರೆ ಮುಗೀತು, ಅಷ್ಟೇ ಪ್ಯಾಕಿಂಗ್. ಅಂದ್ರೆ ಹುಳ ಇರೋದನ್ನೇ ನಾವು ಮಾಡ್ಬೇಕು, ಹೊಸದಾಗಿ ಬಾಕ್ಸ್ ತಂದು ಇದ್ ಮಾಡಕ್ ಸ್ಟಾರ್ಟ್ ಇಲ್ಲ, ಇದೆ ಫುಲ್ ತಗೊಂಡೋಗೋದು. ಇದು ಹೊಸ ಬಾಕ್ಸ್ ಇವೆಲ್ಲ ತಗೊಂಡೋಗ ಅವ್ರ ತೋಟಕ್ಕೆ ಮುಳಿ ಕೊಡೋದು ಅಷ್ಟೇ. ಸಾಯಂಕಾಲ ನೈಟ್ ಜರ್ನಿ ಆಗಿರ್ಬೇಕು. 6 ಗಂಟೆಗೆ ಇಲ್ಲಿ ಬಿಡ್ಬೇಕು. ನೈಟ್ ಬೆಳಗ್ಗೆ 5 ಗಂಟೆ ತನಕ ಟೈಮ್ ಇರುತ್ತೆ. ಅಷ್ಟೊಳಗಡೆ ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ಎಂಟ್ರೆನ್ಸ್ ಪೇಪರ್ ತುರ್ಕಿ ದಾರಕ್ಕೆ ತಗೊಂಡ್ ಕಟ್ಬಿಟ್ರೆ ಕಾರಲ್ಲಿ ಎಲ್ಲಿ ಯಾವ ವೆಹಿಕಲ್ ಬೇಕಾದ್ರೂ ಆರಾಮಾಗಿ ತಗೊಂಡ್ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ನಾವ್ ಅದೆಲ್ಲ ಟ್ರೈನಿಂಗ್ ಟೈಮಲ್ಲೆಲ್ಲ ಫುಲ್ ಹೇಳ್ಕೊಡ್ತೀವಿ. ಜಸ್ಟ್ ಏನಪ್ಪಾ ಅಂದ್ರೆ ಫುಲ್ ಇದನ್ನ ಹೆಂಗ್ ಬೇಕಂಗ್ ಮಾಡೋರು ವರ್ಕ್ ಆಗಲ್ಲ, ಮಾಹಿತಿ ತಗೊಂಡೆ ವರ್ಕ್ ಮಾಡ್ಬೇಕು. ಸೊ ಅವ್ರಿಗೆ ಟ್ರೈನಿಂಗ್ ಟೈಮಲ್ಲೆಲ್ಲ. ಇವಾಗ ಜೇನ್ ಕೃಷಿಯಲ್ಲಿ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ? ಜೇನ್ ಇಲ್ಲ ಅಂದ್ರೆ ಮನುಷ್ಯನ ಕುಲ್ ಊಟನೇ ಇಲ್ಲ ಬಸ್. ಸೊ ಜೇನ್ ಅನ್ನೋದು ಆದಾಯ ಲಾಭ ಅನ್ನೋದನ್ನ ಸೈಡ್ ಮಡಗಿ ಫಸ್ಟ್ ಒಂದೇನಪ್ಪಾ ಅಂದ್ರೆ ನಿಮ್ ತೋಟ ಕ್ವಾಲಿಟಿ ಆಗಿದೆಯಾ ಅಂತ ನೋಡಿ. ಫಸ್ಟ್ ಒಳ್ಳೆ ಗೊಬ್ಬರ ಹಾಕ್ತಾ ಇರ್ತಾನೆ, ಒಳ್ಳೆ ಜಾತಿ ಗಿಡ ತಂದು ಹಾಕಿರ್ತಾರೆ, ಒಳ್ಳೆ ವ್ಯವಸಾಯ ಮಾಡ್ತಾ ಇರ್ತಾರೆ, ಆದ್ರೆ ಫಸಲು ಮಾತ್ರ ಕಮ್ಮಿ. ಯಾಕೆ? ಸೊ ಎಲ್ಲಾ ಕರೆಕ್ಟಾಗೆ ಮಾಡ್ತಿದಾರೆ, ಆದ್ರೆ ಫಲ ಬರ್ತಾ ಇರೋದು ಮಾತ್ರ ಕಮ್ಮಿ. ಯಾಕಪ್ಪ ಅಂದ್ರೆ ಅವ್ರ ಸುತ್ತಮುತ್ತ ಜೇನುಳಗಳಿರಲ್ಲ. ಈಗ್ಲೂ ಕೂಡ ಒಂದು ಹೆಜ್ಜೆನ್ ಗೂಡು ತೆಂಗಿನ ತೋಟದಲ್ಲಿ ಬಂದು ಕುತ್ಕೊಂಡ್ರೆ ವರ್ಷಕ್ಕೆ 10,000 ರೂಪಾಯಿ ಒಂದ್ ಗೂಡಿಂದ ಆದಾಯ ಇರುತ್ತೆ. ಒಂದೇ ಒಂದು ಹೆಜ್ಜೆ. ನಮ್ಮ ತೋಟಕ್ಕೂ ಉತ್ತಮ ಒಳ್ಳೆ. ಅವ್ರೇನ್ ಪೆಟ್ಟಿಗೆ ಮಡಗ್ಬೇಕು ಅಂತ ಏನಿಲ್ಲ. ನಿಮ್ ತೆಂಗಿನ ತೋಟದಲ್ಲಿ ಒಂದ್ ಹೆಜ್ಜೆನ್ ಗೂಡು ಇದೆ ಅಂದ್ರೆ 10,000 ರೂಪಾಯಿ ಆದಾಯ ವರ್ಷಕ್ಕಿರುತ್ತೆ ಅವ್ರಿಗೆ. ಯಾಕಂದ್ರೆ ತೆಂಗಿನಕಾಯಿ ಚೆನ್ನಾಗ್ ಬಿಡುತ್ತೆ. ಅದೇ ತರನೇ ಜೇನಲ್ಲಿ ಆದಾಯ ಇಲ್ಲ ಅಂತ ಹೇಳಕ್ ಆಗಲ್ಲ. ಸೊ ಅದೇ ಜೇನ್ ತುಪ್ಪನೇ ತೆಗ್ದಿ ನಾನು ದೊಡ್ಡ ಮಟ್ಟಕ್ಕೆ ಮಾಡಿ ಆದಾಯ ಮಾಡ್ತೀನಿ ಅನ್ನೋದು ಸುಳ್ಳು. ಫಸ್ಟ್ ಹೇಳ್ತೀನಿ. ನಮ್ಗೆ 2 ಕಾನ್ಸೆಪ್ಟ್ ಅಲ್ಲಿ ಮಾಡ್ಬೇಕು. ಒಂದು ಪರಾಗಸ್ಪರ್ಶ, ಇನ್ನೊಂದು ಜೇನ್ ತುಪ್ಪ. 2 ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಅದೇ ಜೇನ್ ತುಪ್ಪನೂ ಬರುತ್ತೆ. ಕೆಲವೊಂದು ಕಾಡು ಮೇಡುಗಳಲ್ಲಿ ತುಂಬಾ ಚೆನ್ನಾಗಿ ತೆಗಿಬಹುದು. ಸ್ವಲ್ಪ ಬಯಲಸೀಮೆ ಅಂತ ಬಂದಾಗ ಅಲ್ಲಿ ಮೆಜಾರಿಟಿ ಕಮ್ಮಿ ಆಗುತ್ತೆ. ಜೇನ್ ತುಪ್ಪ ಮಲ್ನಾಡ್ ಸೈಡ್ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು, ಆ ಕಡೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲಾ ಜಾಗನೂ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ಪ್ರೊಡಕ್ಷನ್ ವೈಸ್ ಕಮ್ಮಿ ಆಗುತ್ತೆ ಅಷ್ಟೇ. ತುಂಬಾ ಆದಾಯ ಖುಷಿ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ
ಆಲ್ಮೋಸ್ಟ್ ಯಾರಿಗೆ ಜೇನ್ ಕೃಷಿ ಮಾಡಕ್ ಸ್ಟಾರ್ಟ್ ಮಾಡ್ತಾರಪ್ಪ ಅಂದ್ರೆ ಆಲ್ಮೋಸ್ಟ್ ಎಲ್ಲಾರು ಯಾರೇ ಈವನ್ ಜಮೀನ್ ಇಲ್ಲ ಅನ್ನೋರು ಕೂಡ ಮಾಡ್ಬೋದು. ಆದ್ರೆ ಅವ್ರ ಪರಿಸರ ಚೆನ್ನಾಗಿರ್ಬೇಕು, ಕಾಡು ಮೇಡು ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ಪ್ರೊಡಕ್ಷನ್ ಮಾಡ್ಬೋದು, ಹನಿ ಪ್ರೊಡಕ್ಷನ್ ಅಲ್ಲಿ ಹನಿ ತೆಗಿಬಹುದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಆದಾಯ ಅನ್ನೋದು 3 ತರ ಬರುತ್ತೆ. ಒಂದು ಪರಾಗಸ್ಪರ್ಶದಿಂದ, ಇನ್ನೊಂದು ಜೇನುತುಪ್ಪ ತೆಗ್ದಿ ಸೇಲ್ ಮಾಡ್ಬೋದು, ಇನ್ನೊಂದು ಈ ಪೆಟ್ಟಿಗೆಗಳ ಹುಳಗಳನ್ನೇ ಬ್ರೀಡ್ ಮಾಡಿ ಹೊಸ ಪೆಟ್ಟಿಗೆಗಳಿಗೆ ಬ್ರೀಡಿಂಗ್ ಮಾಡಿ ಪೆಟ್ಟಿಗೆ ಹುಳನ ಸೇಲ್ ಮಾಡ್ಬೋದು. ಈ 3 ರೂಟಲ್ಲಿ ಆದಾಯ ತಗೋಬಹುದು ಅವರು ಕಂಪ್ಲೀಟ್ಲಿ. ಈ 3 ರೂಟು ಕೂಡ ನಾವ್ ಹೇಳ್ಕೊಡ್ತೀವಿ ಯಾವ್ಯಾವ ತರ ಮಾಡ್ಬೇಕು ಅಂತ ಎಲ್ಲ. ಇವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್? ನನ್ಗೆ ಆಲ್ಮೋಸ್ಟ್ ನಮ್ದು ನಂಬರ್ ಹಾಕ್ತೀನಿ, ಆ ನಂಬರ್ ಕಾಲ್ ಮಾಡಿ. ಜಸ್ಟ್ ಕಾಲ್ ಮಾಡಕ್ ಹೋಗ್ಬೇಡಿ, ವಾಟ್ಸ್ಆಪ್ ಅಲ್ಲಿ ಆಯಂತ ಹಾಕಿ ನಿಮ್ಗೆ ನಮ್ ಟ್ರೈನಿಂಗ್ ಸೆಂಟರ್ ಲೊಕೇಶನ್ ಮತ್ತೆ ಯಾವ್ಯಾವ ಟ್ರೈನಿಂಗ್ ಇರುತ್ತೆ, ಯಾವ್ಯಾವ ಟೈಮಲ್ಲಿ ಇರುತ್ತೆ. ಮತ್ತೆ ತುಮಕೂರಲ್ಲೂ ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಮತ್ತೆ ಬೆಂಗಳೂರಲ್ಲೂ ಒಂದು ಟ್ರೈನಿಂಗ್ ಸೆಂಟರ್ ಇದೆ. ಬೆಂಗಳೂರಿಗೆ ಯಾರು ಬರಬೇಕು ಅಂದ್ರೆ ಮಾಗಡಿ ನೈಸ್ ರೋಡ್ ಟೋಲ್ ಇಂದ 1 ಕಿಲೋಮೀಟರ್ ಕಲ್ಲಳ್ಳಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರೋಡ್ ಅಲ್ಲಿ ನಮ್ದು ಟ್ರೈನಿಂಗ್ ಸೆಂಟರ್ ಇರೋದು, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ತುಮಕೂರಲ್ಲಿ ಸಿಗುತ್ತೆ, ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ 2 ಲೊಕೇಶನ್ ಇರುತ್ತೆ, 2 ಕೂಡ ನಾನು ವಾಟ್ಸ್ಆಪ್ ಅಲ್ಲಿ ಆಯಂತ ಹಾಕ್ತಿದಂಗೆ ಬರುತ್ತೆ. ಫುಲ್ ಕಂಪ್ಲೀಟ್ಲಿ ಮಾಹಿತಿ ಈ ಮಂತ್ ಮತ್ತೆ ನೆಕ್ಸ್ಟ್ ಜನವರಿ ಎಂಡ್ ವರ್ಗು ಕಂಟಿನ್ಯೂಸ್ಲಿ ಇರುತ್ತೆ. ಯಾವ್ದೇನೂ ಇರಲ್ಲ ಅಂತ ಹೇಳಂಗಿಲ್ಲ, ಫುಲ್ ಅವೈಲೇಬಲ್ ಇರುತ್ತೆ. ಆಮೇಲೆ ಸ್ವಲ್ಪ ಸ್ಟಾಪ್ ಆಗುತ್ತೆ, ಯಾಕಂದ್ರೆ ನಾವೆಲ್ಲ ಕಾಡ್ಗೆ ಹೋಗ್ತೀವಿ ಜೇನುತುಪ್ಪ ತೆಗಿಯೋದಕ್ಕೆ. ಅವಾಗ ಕಂಪ್ಲೀಟ್ಲಿ ಸೀಸನ್ ಫೆಬ್ರವರಿಯಿಂದೆಲ್ಲ. ಸೊ ಆ ಟೈಮಲ್ಲಿ ನಾವು ಸಿಟಿಲಿ ಇರಲ್ಲ, ಎಲ್ಲ ಕಾಡಲ್ಲಿ ಇರ್ತೀವಿ. ಅವಾಗ ಫುಲ್ ಸ್ಟಾಪ್, 3 ಮಂತ್ಸ್ ಫುಲ್ ಜೇನುತುಪ್ಪ ಪ್ರೊಡಕ್ಷನ್ ಇರುತ್ತೆ. ಯಾವ್ದೇ ಪೆಟ್ಟಿಗೆಗಳನ್ನ ಸೇಲ್ ಮಾಡಲ್ಲ ಆಲ್ಮೋಸ್ಟ್. ಯಾರೇ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರು ಈ ಮಂತ್ ನೆಕ್ಸ್ಟ್ ಮಂತ್ ಅಲ್ಲಿ ಮಾಡ್ಬೋದು. ಜೇನ್ ಬ್ರೀಡಿಂಗ್ ಅಲ್ಲಿ ಹನಿ ಏನಾದ್ರು ಟೇಸ್ಟ್ ಚೇಂಜಸ್ ಇರುತ್ತಾ? ಇಲ್ಲ, ಆ ತರ ಏನಿರಲ್ಲ. ಜೇನುತುಪ್ಪ ಟೇಸ್ಟ್ ಬರೋದು ಜೇನ್ ಹುಳಿನಲ್ಲಿ ಬರಲ್ಲ. ದೊಡ್ಡ ಜೇನು, ಸಣ್ಣ ಜೇನು, ಚಿಕ್ಕ ಜೇನು ಅಂತ ಬರಲ್ಲ. ಜೇನುಳ ಹೋಗಿ ಯಾವ ಹೂದಿಂದ ಜೇನುತುಪ್ಪ ತಗೋಬರುತ್ತೋ ಆ ತುಪ್ಪ ಇರುತ್ತೆ. ಅದೇ ಸಣ್ಣ ಜೇನು ತುಪ್ಪ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಸಣ್ಣ ಜೇನು ಹೋಗಿ ಒಳ್ಳೆ ಸಣ್ಣ ಸಣ್ಣ ಹೂವುಗಳಿಂದನೇ ತಗೋಬರುತ್ತೆ. ಅದ್ರದ್ದು ಒಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ಉಳುದ್ ಮ್ಯಾಟರ್ ಆಗಲ್ಲ, ಜೇನುಳ ಯಾವ ಹೂಕ್ ಹೋಗಿ ತುಪ್ಪ ತಗೋಬರುತ್ತೆ. ಸಣ್ಣ ಹುಳ ಹೋಗಿ ನುಗ್ಗೆ ಹೂವು ತುಪ್ಪ ತಗೊಬಂದ್ರೆ ಅದೇ ಟೇಸ್ಟ್ ಇರುತ್ತೆ, ದೊಡ್ಡ ಹುಳ ಹೋಗಿ ನುಗ್ಗೆ ಹೂವಿನ ತುಪ್ಪ ತಗೊಬಂದ್ರೆ ಅದೇ ಟೇಸ್ಟ್ ಇರುತ್ತೆ. ಇಲ್ಲಿ ಫ್ಲೇವರ್ಸ್ ರುಚಿ ಬರೋದು ಹೂವುದಿಂದ, ಯಾವ್ದೇ ಉಳುದಿಂದ ಅಲ್ಲ. ಸೊ ಅದ್ರ ಹಂಗದು.